ಇವ ಸೋತು ಸಣ್ಣ ಆಗ್ಯದ ಗೌಡ್ರ, ಸೋತು ಸಣ್ಣ ಆಗ್ಯದ. ಹಾಲಿನ ಪಗಾರು ಜಾಸ್ತಿ ಆಗ್ಯದ ಗೌಡ್ರಿ. ಅದರಲ್ಲಿ ಉಳಿಸಿಕೊಳ್ಳಲಕ್ಕ ತ್ರಾಸು ಮಾಡಿಕೊಂಡು ದುಡಿದು ನಿಮ್ಮ ಸಾಲ ತೀರಿಸಲಿಕ್ಕೆ ಬಂದಿದ್ದೇನೆ ನೋಡ್ರಿ. ನನ್ನ ಸಲುವಾಗಿ ಬಹಳ ತ್ರಾಸ ಮಾಡಿಕೊಂಡು ಅಪಘಾತಕ್ಕೆ ಈಡಾಗಬಾರದು. ನಾನು ಇವಳಿಂದ ಎಷ್ಟೇ ದೂರ ಸರಿಬೇಕೆಂದರೂ ಆ ವಿಧಿಯು ನನ್ನನ್ನು ಬಿಡಲಿಲ್ಲ. ಬಹಳ ಶಾಲೆ ಕಲ್ತಕ್ಕಿ ನಾನು ಏನು ಕಲೆದು ಸದ ಹೆಬ್ಬಟ್ಟಿ ಊರಿಗೆ ಅರ್ಥನಾಗಿರ್ಬೋದು. ಒಂದು ವೇಳೆ ನಮ್ಮ ಪ್ರಾಣ ತೆಗೆಲು ಮುಂದೆ ಬರಬಹುದು. ಆದ್ರೂ ಕೂಡ ನಮ್ಮ ಪ್ರೀತಿಗೆ ಯಾವುದೇ ಕಾರಣಕ್ಕೂ ಸಾವಿಲ್ಲ. ಒಂದು ವೇಳೆ ಸಾವಿಲ್ಲಾದ್ರೂ ಬಂದ್ರೆ ಇವರ ಪಾದದ ಮೇಲೆ ತಲೆ ಇಟ್ಟು ನನ್ನ ಪ್ರಾಣ ಬಿಡುತ್ತೇನೆ ದೇವರೇ, ಪ್ರಾಣ ಬಿಡುತ್ತೇನೆ. ಅವರ ರಕ್ತವನ್ನು ತಂದು ನಿನ್ನ ವೀರ ಸಿಂಧೂರ ತಿಲಕಗೆ ನಿನ್ನ ಹಣೆಗೆ ಹೊಡಲು ಯಾವುದನ್ನ ನಿನ್ನ ಮಾತು. ನಾನು ಯಾವ ದಿನ ಯಾವ ಕ್ಷಣ ಇವಳ ಕೊರಳಿಗೆ ತಾಳಿ ಕಟ್ಟಲಿಕ್ಕೆ ನಿನಗೆ ಅನುಮತಿ ನೀಡುವೆನಲ್ಲ. ಏನು ನಿನ್ನ ಎದೆಯಲ್ಲಿ ರಕ್ತವೇ? ಯಾವ ಪಾಪಿ ಸಾಯಿಸಿದರು ಮಂಗಳ ಮಾತನಾಡುವ ಅವಳನ್ನು ಮಾತಾಡದ ಹಾಗೆ ಮಾಡಿ ಮನಮನಂತೆ ಗುಂದಾಗಿ ಸಾಯಿಸಿ. ಈಗ ಮಾತಾಡೋಂತೀಯ ಏ ನೀಚ? ನನಗೆ ಚೆನ್ನಾಗಿ ಹೊಡಿಯಪ್ಪ, ನನಗೆ ಬಾಗುಚ್ಚು ಪಾಪಿ. ನನಗೆ ಓದಿಸಿ ಹಣ ಕೊಟ್ಟು ಓದಿಸಿದವನು ನೀನ. ನನಗೆ ಓದಿಸಿದವನು ನನ್ನ ದಣಿ MLA ವೀರನಗೌಡ. ಆಗ ಬರದೆಲ್ಲ ಆಗಿ ಹೋಯ್ತು. ಶಶಿಧರನ ಮಡದಿಯಾಗಿ ಬಂದ ಪಾಪೆ ಇಲ್ಲದೆ ಆಪಾದನೆ ಕೊಟ್ಟು ಶಶಿಯಿಂದಲೇ ನನ್ನನ್ನು ಹೊಡೆಸಿ ಹೊರಗ ಸಿಕ್ಕು ಬಲಿಯಾಗುವರು. ಆ ನನ್ನ ಧರ್ಮದ ನುಡಿ ಬೆಂಕಿಯಲ್ಲಿ ಕಿಡಿಯಾಗಿ ಈಗಲಾದರೂ ಧರ್ಮ ಅರ್ಥ ಮಾಡಿಕೊಂಡು ಧರ್ಮಕ್ಕೆ ಜಯಘೋಷ ಕೂಗುತ್ತೀಯೋ ನನ್ನ ತಮ್ಮಂದಿರ ಕೈಯಲ್ಲಿ ಆಹುತಿಯಾಗಿ ಸಾಯುತ್ತೆ.